ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ಮಿನಿ ವ್ಲಾಗ್. ಗೋವಾ ಟ್ರಿಪ್ ಇದ್ರಿ. ಆ್ಯಕ್ಚುಲಿ ಏನಾಗಿತ್ರಿಪ್ಪ ಅಂತ ಹೇಳಿದ್ರೆ, ಕುಡ್ತರೆಗೆ ಬಂದಿದ್ವಿ ರೀ. ಇಲ್ಲೇ ತಾಯಿ ಪರಮೇಶ್ವರಿ ಪ್ಲಸ್ ಚಾಮುಂಡೇಶ್ವರಿ ಅದಾಳ್ರಿ. ಸೊ ಅದನ್ನು ಇಲ್ಲಿ ಆ್ಯಕ್ಚುಲಿ ನಾವು ಪ್ರತಿ ಸಲನೂ ರೇವಣಾಗ ಹೋಗಿ ಇಲ್ಲೇ ಬರ್ತೀವಿ. ಸೊ ಇಲ್ಲಿ ಬಂದ್ರೆ ಒಂಥರ ವೈಬ ಚೇಂಜ್ ಅದ. ಸೊ ಅದ್ರ ಸಂಬಂಧ ನಾವು ಇಲ್ಲಿಂದ ಬಂದು ಮುಗಿಸ್ಕೊಂಡು ಸೀದಾ ಮಡ್ಗಾವ್ಗೆ ಬಂದ್ವಿ. ಮಡ್ಗಾವ್ದಿಂದ ನಮ್ಮ ಪ್ಲ್ಯಾನ್ ಇರೋದು ಬೀಚಿಗೆ ಹೋಗ್ಬೇಕಂತೇಳಿ. ಸೊ ರೆಂಟ್ ಟ್ಯಾಕ್ಸಿ ತೊಗೊಂಡ್ವಿ. ಸೊ ಸೀದಾ ಹೊಡೆದ್ವಿ ಕೋಲಾ ಬೀಚಿಗೆ ಅಂತೇನೋ ಐತಿ, ಕೋಲಂ ಬೀಚಿಗೆ ಹೋದ್ವಿ. ಸೊ ಅಲ್ಲಿ ಹೋಗ್ತಾ ನಮ್ಮ ಮನೆಯವ್ರದಂತೂ ಒಂದಲ್ಲ ಎರಡಲ್ಲ ರಾಮಾಯಣಗಳು. ವಾಲಿಬಾಲ್ ಆಡೋಣ, ನೀರಾಗ ಹೋಗೋಣ, ಅದನ್ನು ಮಾಡೋಣ ಇದನ್ನು ಮಾಡೋಣ. ಯಪ್ಪ ಸಾಕ್ಬೇಕಾತ್ ನನಗೆ. ಅಂತೂ ಇಂಥ ಅವ್ರ ಖುಷಿಗಂತೂ ಯಾಕೆ ಹರ್ಟ್ ಮಾಡೋಣ ಅಂತೇಳಿ ಅಂತೂ ಇಂತೂ ಬಾಲ್ ಆಡೇಬಿಟ್ವಿ. ಆ್ಯಕ್ಚುಲಿ ನಾವು ಸ್ಟಾರ್ ಏನದ ಸ್ಟಾರ್ ಅಂದ್ರೆ ಸ್ಟಾರ್ ಫಿಶ್ ತೊಗೊಂಡು ಹೊಂಟೀವಿ. ಸೊ ತೋರಿಸ್ತೇನೆ ನೋಡ್ರಿ, ಸಿದ್ದಿಸ್ತ ಇದನ್ನು ತೊಗೊಂಡು ಹೊಂಟೀವ್ರಿ. ನಮ್ಮ ಫಿಶ್ ಟ್ಯಾಂಕ್ದಾಗ ಹಾಕ್ಬೇಕಂತೇಳಿ. ಸೊ ಇಲ್ಲಿಂದ ತೊಗೊಂಡು ಜಸ್ಟ್ ಒಂದು ಮೆಮೊರಿ ಇರ್ತದೆ. ಸೊ ತೊಗೊಂಡು ಹೋಗ್ಬೇಕಂತ ತೊಗೊಂಡು ಹೊಂಟೀವಿ. ಇಲ್ಲಿ ನೋಡ್ರಿ, ಏನು ಮಜಾಪ ಅಂದ್ರೆ ಬೀಚ್ ಅಲ್ಲದ, ವಾಟ್ರ್ ಇಲ್ಲದ, ಮಿಡಲ್ ಗ್ಯಾಪ್ ಅದ. ಬೀಚ್ ಅಲ್ಲದ, ಇಲ್ಲೆಲ್ಲ ಗ್ಯಾಪ್ ಅದ, ಮಿಡಲ್ ಇಲ್ಲಿ ನೀರದ. ಎಷ್ಟು ಕ್ಲೀನ್ ಐತಂದ್ರೆ ಬಟ್ ಮಸ್ತ್ ಐತಿ ನೀರು. ಟ್ರಿಪ್ ಮಾಡಿ ಇಷ್ಟು ಟಯರ್ಡ್ ಆಗೈತೆ ಒಂದ ದಿನದಾಗ. ಸೊ ಟ್ರೈನ್ 11:30 ಐತ್ರಿ. ಸೊ ಈಗ ನಾವು ಹೋಗ್ತಿರೋದ ಜಸ್ಟ್ ಲೈಟಾಗಿ ಏನಾದರೂ ನಾಷ್ಟ ಮಾಡಿ ಬರೋಣ ಅಂತೇಳಿ. ಸೊ 11:30 ಮಟ ಅಂತ, ಆಮೇಲೆ ಲಾಸ್ಟಿಗೆ ಊಟ ಮಾಡ್ಕೊಂಡು ಹೋದ್ರ ಅಂತೇಳಿ. ಸೊ ಇವಾಗ ಹೊಂಟೀವಿ. ಬಟ್ ನಮ್ಗೆ ಈ ಹೋಟೆಲ್ನಾಗ ಚಹಾ ಬಿಟ್ಟರೆ ಏನೂ ಲೈಕ್ ಆಗಲಿಲ್ಲ ರೀ. ಸೊ ಪ್ರೈಸ್ ಲೆವಂತೂ ಹೈ ಇತ್ತು. ಸೊ ಅದಕ್ಕೆ ನಾವು ಸ್ಟೇಷನ್ ಹೋಟೆಲ್ದಾಗ ಮಾಡ್ಕೊಂಡು. ಆ್ಯಕ್ಚುಲಿ ಏನಾಗೈತ್ರಿಪ್ಪ ಅಂದ್ರೆ ಇದು ಮಡ್ಗಾಂವ್ ಸ್ಟೇಷನ್. ಸೊ ಇಲ್ಲೇ ಗೋಬಿ ಮಂಚೂರಿ ತೊಗೊಂಡಿವಿ. ಸೊ ಅದು ಎಷ್ಟು ಪೀಸ್ ಬಂದಿದ್ದು ಅಜ್ಜೋ ಎಷ್ಟು ಪೀಸ್ ಬಂದಿದ್ದು ಗೋಬಿ? 4 6 ನಂದು ಬಿಟ್ಟು ನಿನಗೆ 4. ಸೊ 6 ಪೀಸ್ ಬಂದಿದ್ದು ರೀ. 1 2 3 4 5 6. ಸೊ ನಾನೇನು ಮಾಡಿದ್ಯಪ್ಪ ಅಂದ್ರೆ ಇದನ್ನೆಷ್ಟು ನಾನು ತಿನ್ಲಿಕ್ಕೆ ಬರೋಲ್ಲ, ಯಾಕಂದ್ರೆ ನಾನು ಡಯಟ್ ಮಾಡ್ತೀನಿ. ಸೊ ಇಲ್ಲಿ 1.5 ಪೀಸ್ ಹಾಕ್ಕೊಂಡು ಇದನ್ನು ನಾನು ಇದು 4 ಪೀಸ್ ನಮ್ಮ ಮನೆಯವ್ರು ಕೊಟ್ಟೇನೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಡಯಟ್. ಯಾಕೆ ಹೇಳ್ರಿ, ಇದಿಷ್ಟು ನಾನು ತಿಂದೆ ಅಂದ್ರೆ ಇದು ನನ್ನ ಡಯಟ್ನ ಹಾಳು ಮಾಡಿಬಿಡ್ತೈತಿ. ಸೊ ಮತ್ತೆ ಬೇಕನ್ನ ಕ್ರೇವಿಂಗ್ಸ್ ಹುಡ್ತಿದ್ದೆ. ಸೊ ಇದನ್ನು ತಿನ್ಬೇಕು, ಬಟ್ ನಾನು ಎಷ್ಟು 1.5 ಪೀಸ್ ತಿಂದೇನೆ. ಸೊ ಈ ಇದ್ರನ್ಯಾಗ ಕ್ವಾಂಟಿಟಿನಾಗ ತಿನ್ಬೇಕು ಅಂದರೆ ಇತ್ತಾಗ ಪೂರ್ತಿ ಬಿಡ್ಲಿಕ್ಕೂ ಆಗಲ್ಲ, ಇತ್ತಾಗ ಏನು ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಟೈಮ್ದಾಗ. ಸೊ ಈ ಥರ ಮಾಡಬೇಕು.